ಎಲ್ಲ ಅವ್ರವರೇ ಮಾಡ್ಕೊಬಹುದು ಸರ್. ಇದೇನ್ ದೊಡ್ಡ ಇದ್ರಲ್ಲೇನ್ ಟೆಕ್ನಾಲಜಿ ಅಂತ ಏನ್ ನಾವೇನೇನ್ ಬಳಸಿಲ್ಲ. ಒಂದು ಅವರೇ ಇದನ್ನ ನೋಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಿದೆ ಸರ್. ಎಲ್ಲಾರು ಮನೆಗಳಲ್ಲೂ ಮಾಡ್ಕೊಳ್ಳೋದ್ರಿಂದ ನೀರಿನ ನಿರ್ವಹಣೆ ಕೂಡ ತಗ್ಗಿಸಬಹುದು ಬೇಕು. ಯಾಕೆಂದ್ರೆ ನಮ್ಮ ಮನೆ ಮೇಲೆ ಬಿದ್ದಂತ ನೀರು ಮಳೆ ನೀರು. ಮತ್ತೆ ಪ್ರಪಂಚದಲ್ಲಿ ಅತಿ ಶುದ್ಧವಾಗಿ ಸಿಗೋ ನೀರು ಅಂದ್ರೆ ಮಳೆ ನೀರು ಒಂದೇ. ಏಕೈಕ ನೀರು ಅಂದ್ರೆ ಮಳೆ ನೀರು. ಪೈಪು 2.5 ಇಂಚು ಹಾಕೊಬಹುದು, 3 ಇಂಚು ಹಾಕೊಬಹುದು. ಇದು ಮಾತ್ರ ಕಂಪ್ಲೀಟ್ 4 ಇಂಚು ಹಾಕೊಬೇಕು. ಅದನ್ನು ಕೂಡ ನೀರು ಇಲ್ಲಿಂದ ಫ್ಲೆಕ್ಸ್ ಆಗಿ ಇಲ್ಲಿ 40 mm ಜೆಲ್ಲಿ, 20 mm ಜೆಲ್ಲಿ, ಅಕ್ಟಿ ಚಾರ್ಕೋಲ್ ಇದ್ಲು, ತಾಮ್ರ ಇದನ್ನ ಮತ್ತೆ 20 mm ಜೆಲ್ಲಿ ಇದನ್ನ ಫ್ಲೆಕ್ಸ್ ಆಗಿ ಬರೋದ್ರಿಂದ ನೀರು ಮತ್ತೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮನಗನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿದ್ದೀನಿ. ಇಲ್ಲೊಬ್ರು ರೈತರು, ಸರ್ ನಾವು ತುಂಬಾನೇ ನೀರನ್ನ ವೇಸ್ಟ್ ಮಾಡ್ತಾ ಇದೀವಿ, ಪ್ರಕೃತಿ ನಮಗೆ ಕೊಟ್ಟಿರೋ ಅಂತ ಒಂದು ನೀರನ್ನ ವೇಸ್ಟ್ ಮಾಡ್ತಾ ಇದೀವಿ. ನಾನು ಆ ನೀರನ್ನ ಯಾವ ತರ ಸದುಪಯೋಗ ಪಡಿಸ್ಕೊಬೇಕು ಅಂತ ನಮ್ಮ ಹಳ್ಳಿಯಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀನಿ, ಬನ್ನಿ ಅಂತ ಹೇಳಿದ್ರು. ಬನ್ನಿ ನೋಡೋಣ ಯಾವ ತರ ಮಾಡಿದಾರೆ ಅಂತ. ಇವ್ರು ಹೇಗೆ ಮಳೆ ನೀರನ್ನ ಹಿಡ್ಕೊಂಡು ಯಾವ ತರ ಎಲ್ಲ ಆ ಮಳೆ ನೀರನ್ನ ಸದುಪಯೋಗ ಪಡಿಸ್ಕೊಂತ ಇದ್ದಾರೆ ಅಂತ. ನಿಜವಾಗ್ಲೂ ಇದೊಂದು ಹಳ್ಳಿಯಲ್ಲಿ ಮಾಡಿರೋದನ್ನ ನಿಜವಾಗ್ಲೂ ಕೇಳಿ ನನಗೆ ರೋಮಾಂಚನ ತಡೆಯಕ್ಕಾಗ್ದಿದ್ರ ಓಕೆ ನೆಕ್ಸ್ಟ್ ಡೇನೆ ಬಂದಿದ್ದೀನಿ ಇವತ್ತು ಇಲ್ಲಿಗೆ. ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ಪೂರ್ತಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಮತ್ತೆ ಪ್ರತಿಯೊಂದು ಸ್ವಂತವಾಗಿ ಇವರೇ ಮಾಡಿರೋದು, ಯಾವುದೇ ರೀತಿಯಾದಂತ ಫಿಲ್ಟರ್ಸ್ ಏನು ಕೂಡ ಕೊಂಡಿಲ್ಲ. ಪ್ರತಿಯೊಂದು ಇವರು ಒಂದು ಐಡಿಯಾ ತಗೊಂಡು ಇವರೇ ಮಾಡಿರೋದು. ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಸುನೀಲ್ ಅಂತ ಹೇಳಿ ಸರ್. ಮನಗನಹಳ್ಳಿ, ಬಸರಾಳ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್ ಸರ್. ಸರ್ ಇದು ಏನ್ ಸರ್, ಎಲ್ಲಾರು ಮನೆ ಕಟ್ಟಿದ್ರೆ 1 ಪೈಪ್ 2 ಪೈಪ್ ಹಾಕದ್ ನೋಡಿದೀನಿ. ನೀವೇನ್ ಸರ್ 3 4 ಪೈಪ್ ಹಾಕಿದ್ರ? ಏನಿದು? ಇದು ಈ ಹಳ್ಳಿಯಲ್ಲಿ ಏನ್ ಮಾಡಿದಿರ ಸರ್ ನೀವು? ಅದೇ ಸರ್, ಇದು ಬಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಸರ್. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್ ಅಂತ. ನಮ್ಮ ಮನೆ ಮೇಲೆ ಬಿದ್ದಂತ ನೀರ್ನ ನಾವೇ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ನೀರಿನ ಸದ್ಬಳಕೆನೂ ಕೂಡ ಕಡಿಮೆ ಮಾಡ್ಬೋದು ಅನ್ನೋದು ಒಂದು ಮನವರಿಕೆ ಬಂದು ನನಗೊಂದು ಅರ್ಥ ಬಂದು ಇದನ್ನ ಮಾಡ್ಬೇಕು ಅನ್ನೋದು ನನಗೊಂದು ಗಮನಕ್ಕೆ ಬಂದು ಇದನ್ನ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಮನೆ ಮೇಲೆ ಬಿದ್ದಂತ ನೀರು ಮಳೆ ನೀರು. ಮತ್ತೆ ಪ್ರಪಂಚದಲ್ಲಿ ಅತಿ ಶುದ್ಧವಾಗಿ ಸಿಗೋ ನೀರು ಅಂದ್ರೆ ಮಳೆ ನೀರು ಒಂದೇ. ಏಕೈಕ ನೀರು ಅಂದ್ರೆ ಮಳೆ ನೀರು. ಯಾಕಂದ್ರೆ ಮಳೆ ನೀರಷ್ಟು ಶುದ್ಧವಾಗಿ ಬೇರೆ ನೀರು ಯಾವ್ದು ಸಿಗ್ತಾ ಇಲ್ಲ ಇವತ್ತು. ಆ ನೀರ್ನ ಏನು ಅಂದ್ರೆ ಈ ಒಂದು ನೀವು ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಒಂದು ಕಪ್ಪದ ಒಂದು ಡಬ್ಬ ಆತರ ಏನೋ ಒಂದು ಇರುತ್ತೆ. ಇಲ್ಲಿ ನೋಡಿದ್ರೆ ಬರೀ ಎಲ್ಲ PVC ಪೈಪ್ ಇದೆ. ಏನಿದು ಸರ್? ಈಗ ಅಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಸರ್, ಸಾವಿರಾರು ರೂಪಾಯಿ ಪಟ್ಟಿ ನೀರ್ನ ತಂದು ಕುಡಿತಾರೆ, ಫಿಲ್ಟರ್ ತರ್ತಾರೆ ಹೊರಗಡೆಯಿಂದ. ನಾವೇ ಸ್ವಂತ ಒಂದು ಅನುಭವದಲ್ಲೇ ಮಾಡ್ಬೇಕು ಅಂತ ನಮ್ಮ ಒಂದು ಐಡಿಯಾ ಬಂದಿದೆ ಸರ್. ಇದು ಪೂರ್ತಿ ನಿಮ್ದೇ ಡಿಸೈನ್? ನಮ್ದೇ ಡಿಸೈನ್ ಸರ್. ಇದು ನಾವೇ ಮಾಡ್ಬೇಕು ಅಂತ ಇದನ್ನ ಮಾಡಿದ್ದು ಸರ್. ಇದನ್ನ ನಾವು ಮಾಡಿದ್ದು ಸರ್. ಇದು ಏನಂದ್ರೆ ಇಲ್ಲಿಂದ ಬರುತ್ತಲ್ಲ ಸರ್, ಇದು ಈಗ ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟು ನೀರನ್ನ ಕುಡಿತಾರೆ. ಇಲ್ಲಿ ನಾವೇ ಓನ್ ಆಗಿ ಡಿಸೈನ್ ಮಾಡ್ಕೊಂಡ್ರು ಸರ್. ಇದು ನೋಡಿ ಸರ್, ಇದು ಮೇಲಿಂದ ಅದರಿಂದ ಬರೋದು ಸರ್. ಅಲ್ಲಿ ಇದು ಬಂದಂತ ನೀರು ಇಲ್ಲಿ ಬಂದು ಇಲ್ಲಿಂದ ಫ್ಲೆಕ್ಸ್ ಆಗಿ ಈಗ ನಮ್ಗೆ ನೀರು ಸರಿ ಫುಲ್ ಆಗಿರೋದ್ರಿಂದ ಈಗ ಆನ್ ಮಾಡಿದೀನಿ ಸರ್. ಇದನ್ನ ಈಗ ಆಫ್ ಮಾಡಿದ್ರೆ ಈ ತರ ಆಫ್ ಮಾಡೋದ್ರಿಂದ ಇಲ್ಲಿಂದ ಬಂದಂತ ನೀರು ಇಲ್ಲಿಂದ ಫ್ಲೆಕ್ಸ್ ಆಗಿ ಇಲ್ಲಿ 40 mm ಜೆಲ್ಲಿ, 20 mm ಜೆಲ್ಲಿ, ಅಕ್ಟಿ ಚಾರ್ಕೋಲ್ ಇದ್ಲು, ತಾಮ್ರ ಇದನ್ನ ಮತ್ತೆ 20 mm ಜೆಲ್ಲಿ ಇದನ್ನ ಫ್ಲೆಕ್ಸ್ ಆಗಿ ಬರೋದ್ರಿಂದ ನೀರು ಮತ್ತೆ ಇಲ್ಲಿಂದ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ, ನೀರು ಕೂಡ ಚಾರ್ಜ್ ಆಗುತ್ತೆ. ಮತ್ತೆ ಇದು ಗಲೀಜು ಕೂಡ ಏನಾರ ಬತ್ತು ಅಂದ್ರೆ ಇಲ್ಲೇ ನಿಂತ್ಕೊಳ್ಳುತ್ತೆ ಸರ್. ಕೆಳಗಡೆ ನಿಂತ್ಕೊಳ್ಳುತ್ತೆ ಸರ್. ಇಲ್ಲಿಂದ ಮೇಲಕ್ಕೆ ಬರಲ್ಲ ಸರ್. ಮತ್ತೆ ಇಲ್ಲಿ ಒಂದು ನಾನು ಮೆಶ್ ಹಾಕಿದೀನಿ ಸರ್. ಇದಕ್ಕೆ ಒಂದು ಮೆಶ್ ಹಾಕಿದೀನಿ ಸರ್. ಇಲ್ಲೊಂದು ಮೆಶ್ ಹಾಕಿದೀನಿ, ಮತ್ತೆ ಇಲ್ಲೊಂದು ಮೆಶ್ ಹಾಕಿದೀನಿ ಸರ್. ಇಲ್ಲಿಂದ ಏನಾರ ಬಂದ್ರು ಕೂಡ ಇಲ್ಲಿ ಬ್ಲಾಕೇಜ್ ಆಗ್ಬೇಕು. ಇಲ್ಲಿ ಬ್ಲಾಕೇಜ್ ಆಗಕ್ಕಿಂತ ಮುಂಚೆ ಇಲ್ಲೇ ಬ್ಲಾಕೇಜ್ ಆಗ್ಬಿಡುತ್ತೆ ಸರ್. ಅದು ಆತರ ಏನಾರ ಆಯ್ತಾ, ಇಲ್ಲಿ ನೀರ್ ಕಡಿಮೆ, ಫೋರ್ಸ್ ಕಡಿಮೆ ಆಯ್ತು ಅಂದ್ರೆ ನಾವ್ ಇಲ್ಲಿ ಆನ್ ಮಾಡ್ಬಿಟ್ರೆ ಫೋರ್ಸ್ ಏನಾಗುತ್ತೆ, ಗಲೀಜೆಲ್ಲ ಇಲ್ಲೇ ಹೊಂಟೋಗುತ್ತೆ ಸರ್. ಇದು ಸರ್. ಓಕೆ, ಸೊ ಅದನ್ನ ನೀವು ಇದ್ದಾಗ ಆನ್ ಮಾಡ್ಕೊಂತೀರಾ ಸರ್? ಓಕೆ. ಇಲ್ಲದೆ ಹೋದಾಗ ಏನಿಲ್ಲ ಸರ್. ಅದಕ್ಕೆ ಇಲ್ಲದೆ ಹೋದಾಗ ನಾವ್ ಏನಾಗುತ್ತೆ ಅಂದ್ರೆ ಇಲ್ಲಿ ಕಟ್ಕೊಂಡಿರುತ್ತೆ ಸರ್. ಇಲ್ಲಿ ಈ ಪ್ರೆಸರ್ ಏನಾಗುತ್ತೆ ಅಂದ್ರೆ ಇಲ್ಲಿಂದ ನಿಧಾನ ಕ್ರಿಯೇಟ್ ಆಗ್ತಾ ಇರುತ್ತೆ ಸರ್. ಇದು ನಿಧಾನಕ್ಕೆ ಒತ್ತಡ ಕ್ರಿಯೇಟ್ ಮಾಡಿ ಇಲ್ಲಿ ಫಿಲ್ಟರ್ ಇದೆ ಸರ್. ಇಲ್ಲೂ ಫಿಲ್ಟರ್ ಹಾಕೊಂಡಿದ್ದೀನಿ. ಇಲ್ಲಿಂದ ಬೈ ಚಾನ್ಸ್ ಮಿಸ್ ಆಗಿ ಬಂದ್ರು ಕೂಡ ಇಲ್ಲಿಂದ ಕ್ರಿಯೇಟ್ ಆಗಿ ಇಲ್ಲಿ ಕ್ರಿಯೇಟ್ ಆಗಿದೆ, ಇಲ್ಲಿ ಹೋಗಕ್ ಬಿಡಲ್ಲ ಸರ್. ಇದು ನೀರು ಸೇಫ್ಟಿ ಇರುತ್ತೆ ಸರ್. ಇಲ್ಲಿಂದ ಬಂದಿದ್ ನೀರು ಎಲ್ಲಿಗೆ ಹೋಗುತ್ತಾ? ಸಂಪಿಗೆ ಹೋಗುತ್ತೆ ಸರ್. ಒಳಗಡೆ ಸಂಪಿಗೆ ಹೋಗುತ್ತೆ ನೋಡಿ ಸರ್. ಇಲ್ಲಿ ಒಳಗಡೆ ಸಂಪಿಗೆ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿಂದ ಬಂದ್ ನೀರು ಇಲ್ಲಿಂದ ಹೋಗಿ ಇಲ್ಲಿಂದ ಒಳಗಡೆ ಸಂಪಿಗೆ ಹೋಗುತ್ತೆ ಸರ್. ಇಲ್ಲಿ ಸೂಪರ್ ಸರ್. ಬಟ್ ರಿಯಲಿ ಸರ್, ಈ ಇನೋವೇಷನ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಹಳ್ಳಿಯಲ್ಲಿ ನಿಜವಾಗ್ಲೂ ಈ ತರ ಇನೋವೇಷನ್ ಮಾಡಿದ್ರೆ ಎಲ್ಲಾರು ಏನಂದ್ರೆ ಇದ್ರ ಇನೋವೇಷನ್ ಬಗ್ಗೆ ಯೋಚನೆ ಮಾಡಲ್ಲ. ಅಂಗಡಿಯಲ್ಲಿ ಏನ್ ಸಿಕ್ಕುತ್ತೆ ತಗೊಂಬಂದ್ ಹಾಕ್ಬಿಡ್ತಾರೆ. ಸರ್, ಮತ್ತೆ ಇದು ನೀರು ಈಗ ಮಾಡೋರು ಮೇಲ್ಗಡೆ ಮನೆ ಮೇಲೆ ಏನಾದ್ರು ಅದಕ್ಕೆ ತಯಾರಿ ಮಾಡ್ಕೊಬೇಕಾ ಸರ್? ಹೌದು ಸರ್. ಮೇಲ್ಗಡೆ ಎಲ್ಲ ನಾವು ಫ್ಲೋರ್ ಎಲ್ಲ ಫುಲ್ ಕ್ಲೀನ್ ಇದೆ. ಅಲ್ಲಿ ಒಂದು ಬಂದಂತ ನೀರು ಸೈಟ್ ಮೇಲೆ ಬರುತ್ತೆ. ಅಲ್ಲಿ ಒಂದು ಅಕ್ವಾ ಸ್ಟಾರ್ ಅಂತ ಹೇಳಿ ಒಂದು ಇದನ್ನ ಹಾಕೊಂಡಿದ್ವಿ ಸರ್. ಅದನ್ನ ಗಟರ್ ಪೈಪ್ ಅಲ್ಲಿಗೆ ಬಂದು ಅಲ್ಲಿಂದ ಬಂದಂತ ನೀರು ಇಲ್ಲಿ ಒಂದು ಇದು ಇಟ್ಕೊಂಡಿದ್ವಿ ಸರ್. ಅಲ್ಲಿಂದ ಬಂದಂತ ನೀರು ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಸರ್. ಈ ಪೈಪ್ ಅಲ್ಲಿ ಬಂದ ಮುಖಾಂತರ ಇಲ್ಲಿ ಬರುತ್ತೆ ಸರ್.
ಮತ್ತೆ ನಾವು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಮಾಡಿನ ಸ್ವಲ್ಪ ಮಳೆಗಾಲದಲ್ಲಿ ಕ್ಲೀನ್ ಮಾಡ್ಕೊಂತೀವಿ ಸರ್. ಅದು ಮಳೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅದನ್ನ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂತೀವಿ ಸರ್. ಅದನ್ನ ಬಂದಂತ ನೀರು ಇಲ್ಲಿ ಬರುತ್ತೆ ಸರ್. ಇಲ್ಲಿಗೆ ಓಕೆ ಇಲ್ಲಿಂದ ಬಂದು ಫಿಲ್ಟರ್ ಆಗಿ ಮನೆ ಒಳಗಡೆ ಸಂಪ್ ಮನೆ ಹೋಗುತ್ತೆ ಸರ್. ಓಕೆ ಸರ್, ನೀವೇ ಮಾಡ್ಕೊಂಡಿರೋದಕ್ಕೆ ಹಾ ಈ ಸರ್. ಫಿಲ್ಟರ್ ಏನ್ ಖರ್ಚು ಬಿತ್ತು ಸರ್? ಸರ್ ಇದು ಪೈಪ್ ಸರ್, PVC ಪೈಪ್ ಹೊರತುಪಡಿಸಿ ಉಳಿಕೆಲ್ಲ ನಮ್ಮಲ್ಲೇ ಸಿಗುತ್ತೆ ಸರ್. ಇದು 40 mm ಜಲ್ಲಿ, 20 mm ಜಲ್ಲಿ, ಆಕ್ಟಿ ಚಾರ್ಕೋಲ್ ಎಲ್ಲ ಸಿಗುತ್ತೆ. ಜಸ್ಟ್ ಒಂದು ತಾಮ್ರ ಮತ್ತೆ ಇದಕ್ಕೆ ಅಲ್ಲ, ತಾಮ್ರ ಅಂದ್ರೆ ಯಾವ ತರ ಹಾಕಿದಿರ ನೀವು? ಮಾಮೂಲಿ ಸರ್, ತಾಮ್ರದ ಪೀಸ್ಗಳು ಸರ್. ಓಕೆ. ಪೀಸ್ ಒಂದು ಪ್ಲೇಟ್ ಬರುತ್ತೆ, ಪ್ಲೇಟ್ ನ ಕಟ್ ಮಾಡಿ ಹಾಕಿ ಸೇರಿಸಿ ಒಳಗಡೆ ಒಂದಷ್ಟು ತಾಮ್ರದ ಕಾಪರ್ ಐಟಮ್ಸ್ ಕೂಡ ಇದಾಗ್ಲಿ ಅಂತ ಸರ್. ಕಾಪರ್ ನೀರಿಗೆ ಕಾಪರ್ ಅಂಶಗಳು ಬೇಕಂತ ಮಾಡಿದೀನಿ ಸರ್ ಅದನ್ನ, ತಾಮ್ರನ. ಇದನ್ನ ಬಂದಂತ ನೀರ್ನ ಅದಕ್ಕೆ ಕಾಸ್ಟ್ ಬಂದಿ ಸರ್ ಇದು ಒಂದು 3000 rupees ಎಲ್ಲ ಆಗುತ್ತೆ ಸರ್ ಅಷ್ಟೇ. ಬಟ್ ಇದು ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ಒಂದು ಅವರೇ ಇದನ್ನ ನೋಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಿದೆ ಸರ್. ಎಲ್ಲಾರು ಮನೆಗಳಲ್ಲೂ ಮಾಡ್ಕೊಳ್ಳೋದ್ರಿಂದ ನೀರಿನ ನಿರ್ವಹಣೆ ಕೂಡ ತಗ್ಗಿಸಬಹುದು, ನೀರಿನ ಪ್ರಮಾಣನೂ ಕೂಡ ತಗ್ಗಿಸಬಹುದು. ಹೊರಗಡೆಯಿಂದ ನಾವು ನೀರ್ ತರೋದೇ ಆಗ್ಲಿ, ನೀರ್ ಮಾಡಿದ್ರೆ ದೊಡ್ಡ ಸಂಪು ಒಂದು ಮಾಡ್ಕೊಂಡು ನಮ್ಮ ಮನೆ ಮೇಲೆ ಬಿದ್ದಂತ ನೀರನ್ನ ನಾವೇ ಉಪಯೋಗಿಸ್ಕೊಳ್ಳೋ, ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ಮುಂದೆ ಕೂಡ ನೀರಿನ ಅಭಾವ ಕೂಡ ಬರೋದಕ್ಕಿಂತ ಮುಂಚೆನೆ ಈ ತರ ಎಲ್ಲ ನಾವು ಮನಗಂಡು ಮಾಡ್ಕೋಬೇಕು ಅಂತ ನಾನು ಹಳ್ಳಿನಲ್ಲಿ ಮಾಡಿದೀನಿ ಸರ್. ಇದನ್ನ ಸಖತ್ ಸರ್, ರಿಯಲಿ ನಿಜಾಲು ಹಳ್ಳಿನ ಒಂದು ದಿಲ್ಲಿ ಲೆವೆಲ್ಗೆ ತಗೊಂಡ್ ಹೋಗ್ತಾ ಇದ್ರೆ ಸರ್ ನಿಮ್ಮಂತ ಒಂದಷ್ಟು ಹೊಸ ಪ್ರತಿಭೆಗಳು. ಸೊ ನೋಡಿ, ಈ ವಿಡಿಯೋ ನೋಡಿ ಒಂದೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿ ಅವರು ಮಾಡ್ಕೊಂಡ್ಲಿ ಸರ್. ನಿಜಾಲು ಸಖತ್ತಾಗಿದೆ ಸರ್. ಇದ್ರದ್ದು ನೀವು ಮಾಡಿರೋದು ಏನೋ ವಿಡಿಯೋ ಇದೆಯಾ ಸರ್? ಯಾವ ತರ ಮಾಡ್ಕೊಂಡಿದ್ರ ಅಂತ ಏನೋ ಇದ್ರೆ ನಂಗೆ ಕಳ್ಸಿ, ಸೊ ನಾನು ಹಾಕ್ತೀನಿ ಇದ್ರ ಪಕ್ಕದಲ್ಲಿ. ಕಳ್ಸ್ಕೊಡ್ತೀನಿ ಸರ್ ನಾನು. ಶೋರ್ ಸರ್, ಫೋಟೋಸ್ಗಳು ಇದೆ ಸರ್ ನನ್ನ ಹತ್ರ, ಕಳ್ಸ್ಕೊಡ್ತೀನಿ ಸರ್ ನಿಮ್ಗೆ ನಾನು. ನಿಮ್ಮ ಹತ್ರ ಇದ್ರೆ ನೀವು ಕಳ್ಸಿ, ಸೊ ನಾನು ಹಾಕ್ತೀನಿ. ಓಕೆ. ಮತ್ತೆ ಇದನ್ನ ಸಂಪಲ್ ಸ್ಟೋರ್ ಮಾಡ್ಕೊಂತೀರಾ ನೀವು? ಹಾ ಸರ್, ಸಂಪಲ್ ಹೋಗುತ್ತೆ ಸರ್. ಈಗ ಡೈರೆಕ್ಟ್ ಆಗಿ ಕುಡಿಬಹುದು ಅಲ್ಲ ಸರ್? ಡೈರೆಕ್ಟ್ ಆಗಿ ಕುಡಿಯೋಕೋಸ್ಕರನೇ ಇದು ಫಿಲ್ಟರ್ ಮಾಡಿರೋದು. ಅದನ್ನು ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ಸರ್. ಡೈರೆಕ್ಟ್ ಆಗಿ ಕುಡಿಬಹುದು ಸರ್. ಇದನ್ನ ನೀರ್ ಕುಡಿಯಕ್ ಆಗಲ್ಲ ಸರ್. ಇದು ಸ್ವಲ್ಪ ಇದಿರುತ್ತೆ, ಬ್ಲಾಕೇಜ್ ಏನಾದ್ರು ಸ್ವಲ್ಪ ಬರ್ತಾ ಇರುತ್ತೆ ಅಂತಾನೆ ಇದನ್ನ ಫಿಲ್ಟ್ರೇಷನ್ ಮಾಡ್ಕೊಂಡ್ರೆ ಸರ್. ಸೊ ಬರುವಂತ ಎಲ್ಲಾದ್ನೂ ಇಲ್ಲಿ ಏನ್ ನೀವು ಮಾಡಿರೋ ಫಿಲ್ಟರ್ ಖಾಲಿ ಮಾಡುತ್ತೆ. ಹಾ ಸರ್, ಇಲ್ಲಿ ಈ ಫಿಲ್ಟರ್ ಹೇಳಿದ್ನಲ್ಲ ಸರ್, ಇಲ್ಲಿ ಮೆಶ್ ಇರೋದ್ರಿಂದ ಅದನ್ನ ತಡಿಕೊಳ್ಳುತ್ತೆ ಸರ್. ಅದು ಮೆಶ್ ಮೇಲಕ್ ಬರಕ್ ಬಿಡಲ್ಲ ಸರ್ ಅದನ್ನ ಗಲೀಜನ್ನ. ಬೈ ಚಾನ್ಸ್ ಬಂದ್ರು ಇದು 3 ಇಂಚ್ ಪೈಪು 2.5 ಇಂಚು ಹಾಕೊಬಹುದು, 3 ಇಂಚು ಹಾಕೊಬಹುದು. ಇದು ಮಾತ್ರ ಕಂಪ್ಲೀಟ್ 4 ಇಂಚ್ ಹಾಕೊಬೇಕು. ಅದನ್ನು ಕೂಡ ಯಾಕೆಂದ್ರೆ ಅದು ವಿಡಿಯೋದಲ್ಲಿ ಹೇಳ್ತಾ ಇರೋದ್ರಿಂದ ಇದ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡಿ ಇಲ್ಲಿಂದ ಬಂದಂತ ನೀರ್ನ ಒತ್ತಡ ಕ್ರಿಯೇಟ್ ಮಾಡಿ ಹೋಗೋದ್ರಿಂದ ಇಲ್ಲಿ ಒಂದು ಫಿಲ್ಟರ್ ಹಾಕೊಂಡಿದೀನಿ ಸರ್ ನಾನು. ಫಿಲ್ಟರ್ ಹಾಕೊಂಡು ಜಸ್ಟ್ ಒಂದು ಮೆಶ್ ಹಾಕೊಂಡಿದ್ರು. ಜಸ್ಟ್ ಮೆಶ್ ಸರ್, ಅದು ಒಂದು ಪ್ಲಾಸ್ಟಿಕ್ ಒಂದು ಮೆಶ್ ಬರುತ್ತೆ. ಆ ಮೆಶ್ ಹಾಕೊಂಡು ಆ ಮೆಶ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾರ ಒಂದು ಗಲೀಜ್ ಬಂದ್ರು ಕೂಡ ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಆತರ ಏನಾರ ನಮ್ಗೆ ನಾಳೆ ದಿನ ಏನೋ ಬ್ಲಾಕೇಜ್ ಆಯ್ತು ಅಂದ್ರೆ ಇದನ್ನ ಓಪನ್ ಮಾಡ್ಕೊಬಹುದು ಸರ್. ಇದನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಗಲೀಜೆಲ್ಲ ಇಲ್ಲಿಂದ ಮೆಶ್ ಹೋಗ್ಬಿಟ್ಟಿರಲ್ವಲ್ಲ, ಇಲ್ಲಿ ಬಂದು ನಿಂತಿರುತ್ತೆ ಸರ್. ಇಲ್ಲಿಂದ ಅದಕ್ಕೆ ಅಂತ ಇದನ್ನ ಒಂದು ಅರ್ಧ ಫಿಟ್ ಮಾಡ್ಕೊಂಡಿದೀನಿ ಸರ್. ಇಲ್ಲಿ ನಿಂತಿರುತ್ತೆ, ಇದು ಅಲ್ಲೂ ನಿಂತಿರುತ್ತೆ, ಕೆಳಗೂ ನಿಂತಿರುತ್ತೆ ಸರ್. ಅದು ಯಾಕೆಂದ್ರೆ ಇಲ್ಲಿ ಹೋಗಕ್ ಬಿಡದೆ ಹೋದಾಗ, ಅದಕ್ಕೆ ಜಾಗ ಇಲ್ಲದೆ ಹೋದಾಗ ಇಲ್ಲಿ ನಿಂತಿರುತ್ತೆ ಸರ್ ಅದು. ಅವಾಗ ನಾವು ಇದು ಮನಗಂಡು ಕ್ಲೀನ್ ಮಾಡ್ಕೋಬೇಕು ಸರ್. ಅದು ಜಸ್ಟ್ ಒಂದ 5 years ವರೆಗೂ ಏನು ಆಗಲ್ಲ ಸರ್, ನಮ್ಮ ಅನುಭವದಲ್ಲಿ ಹೇಳ್ತಾರೆ. ಅದು ಜಾಸ್ತಿ ಮೇಲ್ಗಡೆ ನಾವು ಮಾಡಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದಾಗ ಮಾತ್ರ ಅದು ಗಲೀಜ್ ಬರೋದು. ಕ್ಲೀನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕಟ್ಕೊಳ್ಳಲ್ಲ ಸರ್. ಸೂಪರ್ ಸರ್. ಓಕೆ ಸರ್, ಇದು ಇವಾಗ ನಿಮ್ಮ ಸಂಪಿಗೆ ಹೋಗುತ್ತೆ. ಸಂಪಿಂದ ನೀವು ಡೈರೆಕ್ಟ್ ಆಗಿ ಕುಡಿತೀರಾ? ಹೌದು ಸರ್. ಇಲ್ಲ ಸರ್, ಅದಕ್ಕೂ ಒಂದು ನಾವು ನಮ್ದೇ ಒಂದು ಟೆಕ್ನಾಲಜಿಲಿ, ನಮ್ದೇ ಒಂದು ಮೆಥಡ್ ಅಲ್ಲಿ ಅದಕ್ಕೂ ಒಂದು ಫಿಲ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ ಅದು ಫಿಲ್ಟರ್ ಆಗಿ ಮತ್ತೆ ನಮ್ಮ ರೈನ್ ವಾಟರ್ ಅಲ್ದೇನೆ ಮಾಮೂಲಿ ನೀರು ಕೂಡ ಬರುತ್ತೆ ಸರ್ ನಮ್ಗೆ. ಈ ತರ ನೀರು ಸರ್, ಇದು ಗವರ್ಮೆಂಟ್ ನೀರು ಸರ್. ಈಗ ಇಲ್ಲೇನೋ ಫಿಲ್ಟರ್ ಮಾಡ್ಬಿಟ್ಟು ಸರ್, ಇದನ್ನ ಈಗ ಫಿಲ್ಟರ್ ಆಗೋಯ್ತು. ಇದಕ್ಕೂ ಮತ್ತೆ ಸಂಪು ಹೋಗಿ ಅಲ್ಲಿಂದ ಬರೋದಕ್ಕೆ ಸಪರೇಟ್ ಇನ್ನೂ ಒಂದು ಫಿಲ್ಟರ್ ಮಾಡಿದೀನಿ ಸರ್ ನಾನು. ಹೇಗಿದೆ ಅಂತ ನೋಡೋಣ ಸರ್, ಖಂಡಿತ ನೋಡೋಣ ಸರ್. ಸರ್ ಹೇಳಿ ಸರ್. ನೋಡಿ ಸರ್, ಈಗ ರೈನ್ ವಾಟರ್ ಬಗ್ಗೆ ಹೇಳೋದಿಲ್ಲ ಸರ್. ಈಗ ಇದು ಫಿಲ್ಟರ್ ಸರ್. ಇದು ಓಕೆ, ಇದು ನೀವು ಮಾಡ್ಕೊಂಡು ಇದು ನಾವೇ ಸ್ವಂತ ಮಾಡಿರೋದು ಸರ್. ಇದನ್ನು ಕೂಡ ಅಷ್ಟೇ PVC ನಲ್ಲೇ ಮಾಡ್ಕೊಂಡಿರೋದು. ಹಾ ಸರ್, ಎಲ್ಲ ಅವ್ರವರೇ ಮಾಡ್ಕೊಬಹುದು ಸರ್. ಇದೇನ್ ದೊಡ್ಡ ಇದ್ರಲ್ಲಿ ಏನ್ ಟೆಕ್ನಾಲಜಿ ಅಂತ ಏನ್ ನಾವೇನೇನ್ ಬಳಸಿಲ್ಲ. ಜಸ್ಟ್ ಒಂದು PVC ಪೈಪ್ ನ ತಗೊಂಡು 4 inches 2 feet ಪೈಪ್ ಸರ್. ಇದು 2 ಅಡಿ ಪೈಪು. ಇದಕ್ಕೆ ಒಂದು ಹೋಲ್ ಹಾಕಬೇಕು ಸರ್. ಇಲ್ಲಿ ನಾವೇ ಕೈನಲ್ಲಿ ಒಂದು ಹೋಲ್ ಮಾಡ್ಕೊಬೇಕು. ಇದನ್ನ ಈ ಪೈಪ್ ಇಲ್ಲಿದ್ರೆ ಸರ್, ಇದು ಒಂದು ಹೋಲ್ ಮಾಡ್ಕೊಬೇಕು. ನಾವ್ ಯಾವ್ದೋ ಅಂದ್ರೆ ಡ್ರಿಪ್ ಪೈಪ್ ಗೆ ಹೋಲ್ ಮಾಡ್ತೀವಿ ಗೊತ್ತಾ ಸರ್, ಆ ತರದಲ್ಲಿ ದೊಡ್ಡದು ಅಂತಂದು ನೀಟಾಗಿ ಅದಕ್ಕೆ ಎಷ್ಟಿದೆ ಕರೆಕ್ಟ್ ಆಗಿ ಹೋಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಲೀಕೇಜ್ ಬಂದ್ಬಿಡುತ್ತೆ ಇದರಲ್ಲಿ. ಇದನ್ನ ಮಾಡ್ಕೊಂಡು ಇಲ್ಲಿಂದ ಬಂದಂತ ನೀರು ನೋಡಿ ಸರ್, ಇದು ಮೇಲ್ಗಡೆಯಿಂದ ಬಂದಂತ ನೋಡಿ ಸರ್, ಇಲ್ಲಿ ತೋರಿಸಿ. ಈ ನೀರು ಇಲ್ಲಿಂದ ಬಂದು ಇದಕ್ಕೆ ಫ್ಲೆಕ್ಸ್ ಆಗಿ ಈ ಫಿಲ್ಟರ್ಗೆ ಇಲ್ಲಿಂದ ಫ್ಲೆಕ್ಸ್ ಆಗಿ ಇಲ್ಲಿ 40 mm ಜಲ್ಲಿ, 20 mm ಜಲ್ಲಿ, ಆಕ್ಟಿ ಚಾರ್ಕೋಲ್ ಇದ್ಲು ಮತ್ತೆ ತಾಮ್ರ, ಇದೆಲ್ಲ ಫ್ಲೆಕ್ಸ್ ಆಗಿ ಬರೋ ನೀರ್ನ ನಾವು ಕುಡಿಯೋದ್ರಿಂದ ನೀರಲ್ಲಿ ಮಿನರಲ್ಸ್ ಗಳು ಇವತ್ತು ಏನು ಸಿಗ್ತಾ ಇಲ್ಲ ಸರ್ ನಮ್ಗೆ. ಆ ಮಿನರಲ್ಸ್ ಗಳೆಲ್ಲ ಇದ್ರಲ್ಲಿ ಸಿಗ್ತದೆ ಸರ್. ಹಾ ಸರ್, ಅಂತ ನನ್ನ ಒಂದು ಭಾವನೆಯಿಂದ ಒಂದು ಮಾಡಿದೀನಿ ಸರ್ ಇದನ್ನ ನಾನು. ಹಾ ಸರ್, ಆ ಒಂದು ಭಾವನೆ ಇಟ್ಕೊಂಡೆ ಸರ್ ಮಾಡಿದ್ದನ್ನ. ಮತ್ತೆ ಇದನ್ನ ಸ್ಟ್ಯಾಂಡ್ ಸರ್, ಇದು ಹೆಂಗ್ ನಿಂತ್ಕೊಳ್ಳೋದಂತ ಫಸ್ಟ್ ಯೋಚನೆ ಮಾಡಿದ್ವಿ. ಹಿಂಗೆ ಇದನ್ನ ಮಡಿಕೊಳಕ್ ಆಗಲ್ಲ ಸರ್ ಇದನ್ನ. ಆಗ ಒಂದು ಐಡಿಯಾ ಬಂದಿತ್ತು ಸರ್, ಈ ತರ ಒಂದ್ 2 ಇದನ್ನ ತಂದು
ಕ್ಲಾಂಪ್ ತಂದಿ ಫಸ್ಟ್ ಗೊತ್ತಾಗ್ದೇ ಇಲ್ಲ ಸರ್ ನಮ್ಗೂ ಈ ತರ ಕ್ಲಾಂಪ್ ತಂದಿ ಇದಕ್ಕೊಂದು ಹೋಲ್ ಮಾಡಿ ಹಾ. ಸರ್ ಈ ತರ ಮಾಡಿದ್ದು ಸರ್. ಫಸ್ಟ್ ಇದನ್ನ ಆರೋ ವಾಟರ್ ಇತ್ತು ಸರ್ ನಮ್ದು ಇಲ್ಲಿ ಈ ಕಡೆ ತೋರಿಸಿ ಆರೋ ವಾಟರ್ ಇತ್ತು. ಹೌದು. ಈ ಆರೋ ವಾಟರ್ ಇಂದ ಕುಡಿಯೋದ್ರಿಂದ ಏನಂದ್ರೆ ಸರ್ ಮಂಡಿ ನೋವು ಇವೆಲ್ಲ ನಮ್ಗೆ ಬರಕ್ ಶುರುವಾಯ್ತು ಸರ್. ನಮ್ಮ ತಂದೆಯವ್ರಿಗೆಲ್ಲ ವಿಪರೀತ ಮಂಡಿ ನೋವು ಆಯ್ತು. ಆಗ ನಾನೇ ಒಂದು ದಿನ ಕುತ್ಕೊಂಡು ಯೋಚನೆ ಮಾಡ್ತಿದ್ವಿ ಎಲ್ಲ ಮಂಡಿ ನೋವು ಅಂತಾರೆ. ಆಮೇಲೆ ನಮ್ಮ ಮನುಷ್ಯನ ದೇಹ 75% ವಾಟರ್ಲೆಸ್ ಇರೋದು, ನೀರು. ಆ ನೀರ್ನ ಒಳ್ಳೆ ನೀರನ್ನ ಕುಡಿದೇ ಇಲ್ಲ ಅಂದಾಗ ಎಲ್ಲಿ ಸರ್ ನಮ್ಮ ಮನೋರಂಜನೆ ಇದಾಗುತ್ತೆ ಅಂತ ಹೇಳಿ ನಾನೇ ಒಂದು ಮನಗಂಡು ಈ ತರ ಒಂದು ಫಿಲ್ಟರ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಬಂತು ಸರ್. ಯಾವ ತರ ಮಾಡಿದ್ರೆ ಒಳ್ಳೇದು ಒಂದಷ್ಟು ದಿನ ಕುತ್ಕೊಂಡು ಯೋಚನೆ ಮಾಡಿದಾಗ ಇಲ್ಲ ಈ ತರ ಮಾಡೋದ್ರಿಂದ ಆಗ್ಬೋದೇನೋ ಅಂತ ಒಂದೆರಡು ಮಾಡಿದ್ವು ಸರ್ ನಾವು ಪ್ರಯತ್ನ. ಫಸ್ಟ್ ಒಂದ್ ಸ್ವಲ್ಪ ಆಗ್ಲಿಲ್ಲ ಅದು. ಆಮೇಲೆ ಒಂದೆರಡು ಪೈಪ್ಗಳು ವೇಸ್ಟ್ ಆದವು ಸರ್, ಯಾಕಂದ್ರೆ ಅದು ಹೋಲ್ ಕರೆಕ್ಟಾಗಿ ಬರ್ಲಿಲ್ಲ. ಆಮೇಲೆ 3ನೇ 4ನೇದಕ್ಕೆಲ್ಲ ಪಕ್ಕ ಸಕ್ಸಸ್ ಆಗಿ ಇವತ್ತು ನೋಡ್ಬೋದು ಸರ್, ನೀವೇ ತೋರಿಸ್ತೀನಿ ನೋಡಿ ಸರ್ ಇವತ್ತು ಯಾವ ತರ ನೀರು ಬರ್ತಾ ಇದೆ ಅಂತ ನೋಡಿ ಸರ್. ಫ್ಲೆಕ್ಸ್ ಆಗಿ ಬಂದಂತ ನೀರು ಸರ್, ಒಳ್ಳೆ ಪ್ರೆಷರ್ ನೋಡಿ ಸರ್, ಡೈರೆಕ್ಟ್ ಕುಡಿಬಹುದು ಸರ್ ಇದನ್ನ. ಮತ್ತೆ ನೀರು ಏನ್ ಗೊತ್ತಾ ಸರ್ ಇದು ಅಂದ್ರೆ ಮನುಷ್ಯನ ಈ ಚರ್ಮ ಏನಿದೆಯಲ್ಲ ಸರ್, ಈ ಚರ್ಮ ಇದು ಟಚ್ ಆಗ್ಬಾರ್ದು ಸರ್. ಅದಕ್ಕೋಸ್ಕರ ಏನ್ ಮಾಡಿದೀನಿ ಅಂದ್ರೆ ಒಂದು ಇದನ್ನ ಹಾಕೊಂಡಿದ್ದೀನಿ ಸರ್, ಗನ್ ಹಾಕೊಂಡಿದ್ದೀನಿ. ನೀರು ಟಚ್ ಆಗ್ಬಾರ್ದು ಸರ್, ಚರ್ಮ ಡೈರೆಕ್ಟ್ ಕುಡಿಬಹುದು ಸರ್. ನೋಡಿದ್ರಲ್ಲ ಸರ್, ನೋಡಿ ಸರ್, ಸಖತ್ ಸರ್, ನೋಡಿದ್ರಲ್ಲ ಸರ್, ಯಾವ್ದೇ ರೀತಿ ಇದಿಲ್ಲ ಸರ್ ನೋಡಿ ಸರ್. ಅದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ನಾನು ಏನ್ ಮಾಡಿದೆ ಅಂದ್ರೆ ಅದರಲ್ಲೇ ಒಂದು ಐಡಿಯಾ ಮಾಡಿದೆ ನೋಡಿ ಸರ್. ಇದನ್ನ ನೇತಾಕದ ಯಾವ ತರ ತಿರುಗಿ ಇತ್ಕೊಂಡು ಮಳೆ ಹೊಡಿಬೇಕಿತ್ತು ಸರ್. ಅದಕ್ಕೆ ಏನ್ ಮಾಡಿದೆ ಸರ್, ಈ ಕ್ಲಾಂಪ್ ನ ತಂದು ಈ ತರ ಮಾಡಿ ಸರ್ ಇದನ್ನು ಇಲ್ಲೇ ಇಟ್ಕೊಂಬೋದು ಸರ್. ನೋಡಿ ಸರ್, ಜಾಗನೂ ಕೂಡ ಕಮ್ಮಿ ಆಯ್ತು. ಹಾ ಸರ್, ಇಲ್ಲ ಅಂದ್ರೆ ಇದಕ್ಕೊಂದು ಗನ್ ಇಡಕ್ಕೆ ಇದು ಸಪರೇಟ್ ಆಗಿ ಒಂದು ಹೊಡೆದು ಗೋಡೆ ಎಲ್ಲ ತೂತ್ ಮಾಡ್ಬೇಕಿತ್ತು. ಅದಕ್ಕೆ ಇದ್ರಲ್ಲೇ ಮಾಡಿ ಈ ತರ ಕ್ಲಾಂಪ್ ನ ಮಾಡಿದ್ವಿ ಸರ್, ಸೆಟ್ ಆಫ್ ಮಾಡಿದೀವಿ. ನಾಳೆ ದಿನ ಏನಾರು ಸರ್ ಇದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡ್ಕೋಬಹುದು ಸರ್. ಇದನ್ನ ಕೆಳಗಡೆ ಸರ್ ಇಲ್ಲಿ ಗಲೀಜಿದ್ರೆ ಇಲ್ಲಿ ಬಂದ್ಬಿಡುತ್ತೆ ನೋಡಿ ಸರ್. ಅದಕ್ಕೂ ಕೂಡ ಒಂದು ಗೇಟ್ ವಾಲ್ ಕೊಟ್ಟಿದ್ದೀನಿ ಸರ್ ನಾನು. ಏನಾರ ಗಲೀಜ್ ಇತ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅದು ಮತ್ತೆ ಬಂದ್ಬಿಡುತ್ತೆ ಸರ್. ಅದು ಗಲೀಜ್ ಇತ್ತು ಅಂದ್ರೆ ಅದು ಕೂಡ ಬಂದ್ಬಿಡ್ಲಿ ಅಂತ ಅದನ್ನು ಮಾಡಿದೀವಿ ಸರ್. ಅದನ್ನ ಸಖತ್ ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಅಂತ ಈ ಫಿಲ್ಟರ್ ಸಿಸ್ಟಮ್. ನಿಜವಾಗ್ಲೂ ಈ ನಾವು ಮೈಸೂರು ಬೆಂಗಳೂರು ಸಿಟಿಲಿ ಇರೋರು ನಿಜವಾಗ್ಲೂ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಾವೆಲ್ಲ ಸುಮ್ಮನೆ ಮಳೆ ನೀರನ್ನ ಚರಂಡಿಗೆ ಮೋರಿಗೆ ಬಿಟ್ಬಿಡ್ತಾ ಇದೀವಿ. ನೋಡಿ ಹಳ್ಳಿಯಲ್ಲಿ ಯಾವ ತರ ಯೋಚನೆ ಮಾಡಿ ಯಾವ ತರ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಇವ್ರನ್ನ ನೋಡೇ ಅನ್ಸುತ್ತೆ ಮೋದಿ ಅವರ ಕನಸು ಯಾವಾಗ್ಲೂ ಹೇಳೋದು ಪ್ರತಿಯೊಂದು ಹಳ್ಳಿನೂ ದಿಲ್ಲಿ ಆಗ್ಬೇಕು ಅಂತ. ನಿಜವಾಗ್ಲೂ ಇವ್ರು ಅದಕ್ಕೊಂದು ಇನ್ಸ್ಪಿರೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವುಗಳು ಕೂಡ ಅಷ್ಟೇ, ತುಂಬಾನೇ ಸಿಂಪಲ್ ಆಗಿದೆ ಇದು. ಯಾವುದೇ ರೀತಿಯಾದಂತ ಹೆಚ್ಚಾಗಿ ಖರ್ಚು ಬರಲ್ಲ, ಇನ್ನೊಬ್ಬನ ಸಹಾಯ ಬೇಕಿಲ್ಲ. ನೀವೇ ನಿಮ್ಮ ಹಳ್ಳಿಯಲ್ಲಿ ಸಿಕ್ಕುವಂತ ಪ್ರತಿಯೊಂದು ನಿಮ್ಮ ಏನ್ ಪೈಪ್ ಲೈನ್ಸ್ ಇದೆ ಅಲ್ಲ, ಮನೆಗೆ ಉಪಯೋಗಿಸುವಂಥದ್ದು ಅಥವಾ ಬೋರ್ವೆಲ್ಗೆ ಉಪಯೋಗಿಸುವಂತ ಪೈಪ್ ಅಲ್ಲಿ ಸಿಂಪಲ್ ಆಗಿ ಮಾಡಿರುವಂತ ಫಿಲ್ಟರ್ ಸಿಸ್ಟಮ್ ನೋಡಿ. ದಯವಿಟ್ಟು ನೀವು ಇದೇ ತರ ಮಾಡ್ಕೊಳ್ಳಿ. ಒಂದಷ್ಟು ನಾನು ಕೂಡ ಇದನ್ನ ನಮ್ಮ ತೋಟದಲ್ಲಿ ಮಾಡ್ತೀನಿ ಖಂಡಿತ ಸದ್ಯದಲ್ಲೇ. ಸರ್ ತುಂಬಾನೇ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ ಸರ್. ತುಂಬಾನೇ ಹ್ಯಾಟ್ಸ್ ಆಫ್ ಸರ್, ಈ ತರ ಎಲ್ಲ ಮಾಡಿರೋದಕ್ಕೆ. ಅದು ನಿಜವಾಗ್ಲೂ ಹಳ್ಳಿಯಲ್ಲಿ ಈ ತರ ಎಲ್ಲ ಮಾಡಿದಿರ ಅಂತ ಕೇಳೇ ತುಂಬಾನೇ ಖುಷಿ ಆಯ್ತು ಸರ್. ನಿಮ್ಮ ಇನ್ನೂ ಇದೇ ತರ ಒಂದಷ್ಟು ಇನೋವೇಷನ್ಸ್ಗಳು ಬರ್ಲಿ ಸರ್. ನಿಜವಾಗ್ಲೂ ಇದನ್ನೆಲ್ಲ ನಾನು ನನ್ನ ಚಾನೆಲ್ ಮುಖಾಂತರ ತೋರಿಸ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ. ಅದು ಒಬ್ರು ರೈತರು ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳೋದೇ ಒಂದು ಖುಷಿಯಾದಂತ ವಿಚಾರ. ತುಂಬಾನೇ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.